ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಮಾಡುತ್ತಿರುವಂಥದ್ದು ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: 2 ಬಟ್ಟಲ ಮಧ್ಯಮ ರವೆ, ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಆಲೂಗಡ್ಡೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಹಸಿಶುಂಠಿ, ಕೊಬ್ಬರಿ, ಸ್ವಲ್ಪ ಸಕ್ಕರೆ, ಉಪ್ಪು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತದೆ. ಬೆಲ್ಲೈಕನ್ ಬಟನ್ ಒತ್ತಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಟಪಟ ಎಂದ ಮೇಲೆ ಕಡಲೆಬೇಳೆ ಹಾಕುವುದರಿಂದ ತುಂಬ ರುಚಿ ಕೊಡುತ್ತದೆ ತಾಯಿಗೆ. 1 ಪ್ಲೇಟ್ ಉಪ್ಪಿಟ್ಟು ತಿನ್ನುವವರು 2 ಪ್ಲೇಟ್ ಉಪ್ಪಿಟ್ಟು ತಿಂತಾರೆ. ಈ ರೀತಿ ಉಪ್ಪಿಟ್ಟು ಮಾಡುವುದರಿಂದ ಯಾರ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿ. ಹಾಕೋದು ಈಗ ಹುರ್ಕೊಂಡು ಇದು ತುಂಬ ರುಚಿಯಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ ಯಾವ ರೀತಿ ಉಪ್ಪಿಟ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತದೆ. ಉಪ್ಪಿಟ್ಟ ಅಂತ ಅಂದು ಎದುರೋಡುವವರು ಸಹ ಈ ಉಪ್ಪಿಟ್ಟು ತಿಂತಾರೆ. ಈಗ ಹೆಚ್ಚಿಟ್ಟಿರುವಂತಹ ಆಲೂಗಡ್ಡೆಯನ್ನು ಹಾಕಿಕೊಳ್ಳೋಣ. ಮೆಣಸಿನಕಾಯಿ, ಈರುಳ್ಳಿ, ನಮ್ಮ ಚಾನಲ್ನಲ್ಲಿ ಬೆಳಗಾವಿ ಮತ್ತು ಬೆಂಗಳೂರು ಚಿತ್ರದುರ್ಗ ಸೈಡ್ನಲ್ಲಿ ಮಾಡುವಂತಹ ಅಡುಗೆಯನ್ನು ತೋರಿಸುತ್ತೇನೆ. ಪಾಕಕ್ಕೆ ತಿರುಗಾಡಿಕೊಳ್ಳೋಣ. 2 ನಿಮಿಷ ಬೇಯಿಸಿದ್ಮೇಲೆ ಟೊಮೊಟೊ ಹಾಕೊಳ್ಳೋಣ. ಈಗ ತಿರುಗಾಡಿಕೊಂಡು ಕಲ್ಬದ ಕಲ್ಲಲ್ಲಿ ಕೊಬ್ಬರಿ ಹಸಿಶುಂಠಿಯನ್ನು ಜಜ್ಜಿಕೊಳ್ಳೋಣ. ಹಬಡ ಜಜ್ಜಿಕೊಂಡ ಹಸಿಶುಂಠಿ, ಕೊಬ್ಬರಿಯನ್ನು ತಿರುಗಾಡಿಕೊಳ್ಳೋಣ. ಇದು ಸಕ್ಕರೆ ಹಾಕೋದ್ರಿಂದ ಬಾಯಿಯನ್ನು ಸ್ವಲ್ಪ ರುಚಿ ಕೊಡುತ್ತದೆ. ಈಗ ಇನ್ನೊಂದು ಒಲೆಯಲ್ಲಿ ಬಾಣಲೆಯನ್ನು ಇಟ್ಟುಕೊಂಡು ಸ್ವಲ್ಪ ಎಣ್ಣೆ ದಾಲ್ಡ, ತುಪ್ಪ ನಿಮ್ಮನೇಲಿ ಯಾವುದಿರುತ್ತೋ ಅದರಲ್ಲಿ ರವೆಯನ್ನು ಹುರಿದುಕೊಳ್ಳಿ. ರವೆ ಗಮ್ಮನ್ನು ಬರೋವರೆಗೂ ಹುರಿದುಕೊಳ್ಳಿ. ನಾನು 1 ಕಪ್ ರವೆಗೆ 2 ಕಪ್ ನೀರನ್ನು 2.5 ಕಪ್ ನೀರನ್ನು ಹಾಕುತ್ತೇನೆ. ನಾನು 2 ಕಪ್ಪಿಗೆ 5 ಕಪ್ ನೀರು ಹಾಕ್ತೇನೆ. ಇದು ನೀರು ಕುದಿ ಬಂದ ತಕ್ಷಣ ಈ ಪಕ್ಕದಲ್ಲಿ ಹುರಿದಿಟ್ಟಂಥ ರವೆಯನ್ನು ಈ ನೀರು ಕುದಿದ ತಕ್ಷಣ ರವೆ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ತಿನ್ನಲು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.